ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ರವಿ ಬ್ಲಾಗ್ಸ್. ಬ್ರೈಟ್ ಮೇಕ್ ಓವರ್ ಆಯಿತು, ಕಿಚನ್ ಮೇಕ್ ಓವರ್ ಆಯಿತು. ಇವಾಗ ನಮ್ಮ ತಂಗ್ಳ ಪೆಟ್ಟಿಗೆ ಮೇಕ್ ಓವರ್ ಅಂದರೆ ರೆಫ್ರಿಜರೇಟರ್ ಮೇಕ್ ಓವರ್ ಅಂದರೆ ಹೇಗೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಅದನ್ನು ಒಂದು ವೀಡಿಯೋ ಮಾಡಿ ಹಾಕೋಣ ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ಕೊಂಡಿದ್ದೆ. ಇದು ಕೂಡ ಅಷ್ಟೇ ತುಂಬ ಲಾಂಗ್ ಬ್ಯಾಕೇ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಕಿಚನ್ ಮೇಕ್ ಓವರ್ಗಿಂತ ಮುಂಚೆ ಮಾಡಿದಂಥ ವಿಡಿಯೋ ಅದ್ರ ಮಿಡ್ಲಲ್ಲಿ ಮಾಡ್ಕೊಂಡಿದ್ದು ವಿಡಿಯೋ. ಇದನ್ನು ಮತ್ತು ನನಗೆ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಅದ್ರ ಜೊತೆ ಅದರ ಮಿಡ್ಲಲ್ಲಿ ಸೋಫಾ ಕೂಡ ಬಂತು. ಸೊ ಹಾಗಾಗಿ ಅದೆಲ್ಲ ಸೇರಿಸಿ ಒಂದು ಬ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಅದಕ್ಕೆ ಈ ಬ್ಲಾಗ್ನ ಸ್ವಲ್ಪ ಡಿಲೇ ಆಯಿತು ಮಾಡೋದು. ಸೊ ಬನ್ನಿ, ನಮ್ಮ ತಂಗ್ಳ ಪಟ್ಟಿಗೆನ ನಾನು ಹೆಂಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ, ಆ ತಂಗ್ಳ ಪಟ್ಟಿಗೆ ಒಳಗಡೆ ಇಡೋದಕ್ಕೆ ಏನೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ, ಹಾಗೆ ಕೆಲವೊಂದು ಆರ್ಗನೈಸ್ ಬಾಕ್ಸ್ ಅಮೆಝಾನಿಂದ ತರಿಸ್ಕೊಂಡಿದ್ದೆ. ಅದರ ಡ್ರಾಬ್ಯಾಕ್ಸು ಮತ್ತು ಅದು ಹೇಗೆಲ್ಲ ಯೂಸ್ ಆಯಿತು ಅಂತ ನಿಮ್ಗೆ ಹೇಳಿದ್ರೆ ನಿಮಗೂ ಏನಾದರೂ ಹೆಲ್ಪ್ಫುಲ್ ಆಗ್ಬೋದು. ಸೊ ಹಂಗಾಗಿ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಅಂದ್ಕೊಂಡೆ ಹೊಸ್ದಾಗಿ ತೊಗೊಂಡಿರೋದಲ್ವ, ಅಷ್ಟೊಂದೇನು ಗಲೀಜಾಗಿರಲ್ಲ, ಮೇನಾಗಿ ಹಂಗೆ ಕ್ಲೀನ್ ಮಾಡ್ಕೊಂಡು ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ. ಬಟ್ ತೆಗಿತಾ ಎಷ್ಟು ಗಲೀಜಾಗಿತ್ತು, ಎಷ್ಟು ಕರೆಗಳಾಗಿತ್ತು ಅಂತಂದರೆ ಡೀಪ್ ಕ್ಲೀನಿಂಗೇ ಆಗೋಯ್ತು. ನಾನು ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಡೀಪ್ ಕ್ಲೀನಿಂಗ್ ಆಗೋಯ್ತು. ಆ ಕಂಪಾರ್ಟ್ಮೆಂಟ್ಸ್ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೊಳ್ಳೋಕೆ ಇಟ್ಕೊಂಡೆ. ಹಾಗೆ ಒಂದು ಬೌಲ್ಗೆ ಉಪ್ಪು, ಸೋಡಾ ಮತ್ತು ನಿಂಬೆಹಣ್ಣು ಅದನ್ನು ಕಲಿಸ್ಬಿಟ್ಟು ಫ್ರಿಜ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಬ್ಯಾಡ್ ಸ್ಮೆಲ್ ಇರೋಲ್ಲ, ಮತ್ತು ಕಲೆಗಳಿರಲ್ಲ, ಮತ್ತು ನೀಟಾಗಿ ವಾಶ್ ಆಗುತ್ತೆ. ಮತ್ತು ಇವಾಗ ಏನಾದರೂ ನಾವು ಸೋಪ್ ವಾಟ್ರು ಆ ಥರ ಎಲ್ಲ ಹಾಕಿದ್ರೆ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತಲ್ವ ಅದರಲ್ಲಿ ಐಟಮ್ಸ್ ಇಟ್ಟಾಗ. ಹಾಗಾಗಿ ಆ ಥರ ಬರುತ್ತೆ. ಇದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿ ಫ್ರೆಶ್ ಆಗುತ್ತೆ ಅಂತ ಹೀಗೆ ಯಾವುದೋ ಒಂದು ಯೂಟ್ಯೂಬಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡಿದ್ದು. ಈಗೆಲ್ಲ ಬುದ್ಧಿ ಮಾತು ಹೇಳೋಕ್ಕಾಗಲಿ, ಇಲ್ಲ ಅನುಭವದ ಮಾತಾಗಿ ಹೇಳೋಕ್ಕಾಗಲಿ, ಕೇಳಿ ಮಾಡೋದಕ್ಕಾಗಲಿ ಅಜ್ಜಿ ತಾತಗಳಾಗಲಿ ಯಾರೂ ಸಿಗೋಲ್ಲ. ಅದಕ್ಕೂ ಹೆಚ್ಚಾಗಿ ಯೂಟ್ಯೂಬು, ಇನ್ಸ್ಟಾಗ್ರಾಮೇ ನಮಗೆ ಸ್ವಲ್ಪ ತುಂಬಾ ಮೋಟಿವೇಟ್ ಮಾಡೋವಂಥದ್ದು. ಹಾಗೆ ನಾನು ಇಲ್ಲೇ ಯಾರೋ ಹೇಳಿದ್ದು ಮಾಡಿದೆ ಪ್ರಯೋಗ. ಬಟ್ ಚೆನ್ನಾಗಿ ವರ್ಕ್ ಆಯಿತು. ನೀಟಾಗೂ ಕ್ಲೀನ್ ಆಯಿತು. ನನಗೆ ಚೆನ್ನಾಗಿ ಅನ್ನಿಸ್ತು, ಫ್ರೆಶ್ ಅನ್ನಿಸ್ತಾಯಿತ್ತು. ಒಂಥರ ಸ್ಮೆಲ್ಲು, ಒಂಥರ ಫ್ರೇಗ್ರೆನ್ಸ್, ಆ ನಿಂಬೆಹಣ್ಣಿನ ಸ್ಮೆಲ್ ಚೆನ್ನಾಗಿ ಬರ್ತಿತ್ತು. ಟೋಟಲಾಗಿ ಚೆನ್ನಾಗಿ ಫ್ರೆಶ್ ಆಯಿತು ಫ್ರಿಜ್ಜು. ಆಮೇಲೆ ಇನ್ನೊಂದು ತಮಾಷೆ ಏನಂತಂದರೆ, ಕ್ಲೀನ್ ಮಾಡೋ ಜೋಶಲ್ಲಿ ಅದನ್ನು ಎಲ್ಲ ಆಚೆಗಡೆ ತೆಗೆದುಬಿಟ್ಟೆ. ಆಮೇಲೆ ಕರೆಕ್ಟಾಗಿ ನೋಡ್ಕೊಂಡಿರಲಿಲ್ಲ ಯಾವುದೇ ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು ಅಂತ. ಆ ಕಂಪಾರ್ಟ್ಮೆಂಟ್ಸ್ ಎಲ್ಲ ಸ್ವಲ್ಪ ಮಿಸ್ಪ್ಯಾಚ್ ಆಯಿತು. ಅದೆಲ್ಲೂ ಕರೆಕ್ಟಾಗಿ ಕುತ್ಕೊಳ್ಳೇ ಇಲ್ಲ. ಅದರದ್ದು ತಲೆ ಕೆಟ್ಟೋಯ್ತು. ಅದನ್ನು ಮಳೆ ಫ್ರಿಜ್ಜಲ್ಲಿ ಹಂಗಲ್ಲ, ಹೆಂಗನ ಇಡು ನೀನು, ಎಷ್ಟನ್ನ ತುಂಬು. ಇದಕ್ಕಿಂತ ಜಾಸ್ತಿನೇ ತುಂಬ್ತಿದ್ವಿ. ಅದು ಸಿಂಗಲ್ ಡೋರಲ್ಲೇ ಸಿಕ್ಕಾಬಿಟ್ಟು ಐಟಮ್ಸ್ನ ತುಂಬ್ತಾಯಿದ್ವಿ. ಡಬಲ್ ಡೋರ್ ಆದ್ರೂ ಅಷ್ಟೊಂದೇನು ಸ್ಪೇಸ್ ಇಲ್ಲ. ಬಟ್ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ನಮಗೇನೋ ಅದೇ ಚೆನ್ನಾಗಿತ್ತು. ಬಟ್ ಏನು ಮಾಡೋದು, ಏನೋ ಜೋಶಲ್ಲಿ ತೊಗೊಂಬಿಟ್ಟೆ. ಬಟ್ ಓಕೆ, ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಈ ಥರ ನೀಟಾಗಿ ಕ್ಲೀನ್ ಆಯಿತು. ಯಾವುದೇ ಆಗಲಿ ಕ್ಲೀನ್ ಆದಾಗ ಅದೊಂಥರ ನೋಡೋಕ್ಕೆ ಒಂಥರ ಖುಷಿ. ಕಿಚನ್ನೇ ಆಗಲಿ ಯಾವುದನ್ನೇ ಆಗಲಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ ಆ ಒಂದು ದಿನ. ಇವಾಗ ಫ್ರಿಜ್ ಬಾಗಿಲಾಗಲಿ ತೆಗಿಬೇಕಾದ್ರೆ ಏನೋ ಒಂಥರ ಫ್ರೆಶ್ ಫೀಲು, ಅಡುಗೆ ಮನೆಗೆ ಅಡುಗೆ ಮಾಡ್ಬೇಕಾದ್ರೆ ಏನೋ ಒಂಥರ ಫ್ರೆಶ್ ಫೀಲು, ಒಂಥರ ಚೆನ್ನಾಗಿರುತ್ತೆ. ಅದು ಚೆನ್ನಾಗೇನೋ ಇರುತ್ತೆ, ಆದರೆ ಮಾಡ್ಬೇಕಾದ್ರೆ ಅದ್ರ ಕಷ್ಟ ಗೊತ್ತಾಗುತ್ತೆ. ನಾನು ಹಂಗೆ ಇಲ್ಲಿ ಮಾಡ್ಬೇಕಾದ್ರೆ ಏನೋ ಮಾಡಿಬಿಟ್ಟೆ. ಅದನ್ನೆಲ್ಲ ತೆಗೆದು ತೊಳೆಯೋ ಅಷ್ಟೊತ್ತಿಗೆ ಬಿಡು ಅರ್ಧ ಗಂಟೆಲಿ ಆಗೋಗುತ್ತೆ ಅಂದ್ಕೊಂಡೆ. ನೀವು ನಂಬ್ತಿರೋ ಬಿಡ್ತಿರೋ 2-3 ಅವರ್ಸ್ ಆಯಿತು ಎಲ್ಲ ನೀಟಾಗಿ ಅದನ್ನ ತೆಗೆದು ತೊಳೆದು ಆಮೇಲೆ ಆ ವೆಜಿಟೇಬಲ್ಸ್ನೆಲ್ಲ ಇದು ಮಾಡೋ ಅಷ್ಟೊತ್ತಿಗೆ. ಹಾಗೆ ಇಲ್ಲಿ ನಮ್ಮಮ್ಮ ಹುಣ್ಸೆಹಣ್ಣನ್ನು ಕೂಡ ಫ್ರಿಜ್ಜಲ್ಲಿ ಇಡ್ತಾರೆ. ಏನಕ್ಕೆ ಅಂತಂದರೆ ಕರ್ಗಾಗಲ್ಲ, ಅವಾಗ ಫ್ರೆಶ್ ಆಗಿರುತ್ತೆ. ಇವಾಗ ಯಾವ್ದಾದ್ರು ಒಂದು ಐಟಮ್ಸ್ ಆಗಲಿ, ಸಾರಿಗೆ ಆಗಲಿ ಹಾಕಿದಾಗ, ಇಲ್ಲ ಹುಳಿಗೆ, ಸಾರಿಗೆ, ಚಟ್ನಿಗಳಿಗೆ ಹಾಕಿದಾಗ ಕರ್ಗ ಅನ್ಸಲ್ಲ, ಒಂಥರ ಚೆನ್ನಾಗಿರುತ್ತೆ. ಒರಿಜಿನಲ್ ಕಲರ್ ಏನಿರುತ್ತೆ ಹುಣ್ಸೆಹಣ್ಣು ಅದೇ ಇರುತ್ತೆ. ಬೇಕಂದಾಗ ಸ್ವಲ್ಪ ಬಳಸ್ಕೊತೀವಿ. ಸೊ ಹಂಗಾಗಿ ಕೆಳಗಡೆ ಫುಲ್ ಕಂಪಾರ್ಟ್ಮೆಂಟ್ಸ್ ಫುಲ್ಲು ಹುಣ್ಸೆಹಣ್ಣು ತುಂಬಿಟ್ಟಿರ್ತೀವಿ. ನನಗೆ ಕೆಲವೊಂದು ಸರಿ ಏನಕ್ಕೆ ಅನಿಸುತ್ತೆ, ಮನುಷ್ಯರು ಈಗಿನ ಜನ್ರೇಷನ್ ಇರ್ಬೋದು, ನಾವುಗಳು ಏನಕ್ಕೆ ಇಷ್ಟೊಂದೆಲ್ಲ ನಮಗೆ ಟೆನ್ಷನ್ ಇರ್ಬೋದು, ವರ್ಕ್ ಪ್ರೆಷರ್ ಇರ್ಬೋದು, ಮೆಂಟಲಿ ಫಿಸಿಕಲಿ ಏನಕ್ಕೆ ಅಷ್ಟು ವೀಕ್ ಆಗ್ತೀವಿ ಅಂತಂದರೆ ಈ ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಂದು ಅದು ಒಂದು ರೀಸನ್ನು. ಏನಕ್ಕೆ ಅಂತಂದರೆ ನೋಡಿ, ಮುಂಚೆ ಎಲ್ಲ ಅಕ್ಕಿಗೆ ಇರ್ಬೋದು, ಮತ್ತು ಕಾಳುಗಳಿರ್ಬೋದು, ದವಸ ಧಾನ್ಯ ಏನೇ ಇದ್ರೂ ಕೆಲವೊಂದು ಅವಾಗೆಲ್ಲ ವಾಡೇವು ಅಂತ ಮಾಡೋರು. ಅಂತಂದರೆ ಒಂದು ಗೋಡೆಯಲ್ಲೇ ಅದನ್ನು ಸ್ಟೋರ್ ಮಾಡಲಿಕ್ಕೆ ಅಂತ ಇಡೋರು. ಅದರಲ್ಲಿ ಹುಳ ಬರಬಾರ್ದು, ಇಲ್ಲಾಂದರೆ ವರ್ಷಕ್ಕೊಂದ್ಸರಿನೋ, ಇಲ್ಲಾಂದರೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಅದನ್ನೆಲ್ಲ ಆಚೆ ತೆಗೆದು ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋರು ಹೆಂಗಸರು. ಆಮೇಲೆ ಈ ರುಬ್ಬಕಲ್ಲಿಂದ ರುಬ್ಬೋರು. ಆವಾಗ ಒಂದು ಸ್ವಲ್ಪ ಮೈಗೂ ಎಕ್ಸಸೈಸ್ ಆಗ್ತಿತ್ತು. ತಲೆಗೆ ಮೇನ್ ನಮಗೆ ವರ್ಕ್ ಯಾವಾಗಿರುತ್ತೆ, ಕೈ ತುಂಬ ಕೆಲಸ ಯಾವಾಗಿರುತ್ತೆ, ಆವಾಗ ನಮ್ಮ ಮೆದುಳಿಗೆ ಕೆಲಸ ಕೊಟ್ಟಾಗ ನಮಗೆ ಯಾವ ರೋಗ ರುಜಿನಿಗಳು ಬರಲ್ಲ. ಈ ಎಂಟಿ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್ ಅಂತೀವಲ್ಲ, ಇದು ಯಾವೊಂದು ಕೆಲಸಗಳನ್ನ ಎಲ್ಲ ಎಲೆಕ್ಟ್ರಿಕ್ ಐಟಮ್ಸ್ಗೆ ಬಿಟ್ಬಿಟ್ಟು ನಾವು ಮಾಡೋ ಕೆಲಸ ನಾವು 5 ನಿಮಿಷಕ್ಕೆ ಮಾಡಿ ಮುಗಿಸಿ ಬಿಸಾಕ್ಬಿಡತ್ತೆ. ಆಗಿನ್ನು ಕೆಡಬಾರ್ದು ದವಸ ಧಾನ್ಯಗಳೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀವಿ. ಹಾಗಾಗಿ ಆ ಕೆಲಸನೂ ಇಲ್ಲ. ಇನ್ನು ಮಿಕ್ಸಿಗೆ ಹಾಕಿ ರುಬ್ಬಬೇಕು ಅಂತಂದರೆ 2 ನಿಮಿಷ ಚಿಟಿಕೆ ಹೊಡೆಯೋಷ್ಟೊತ್ತಿಗೆ ಚಟ್ನಿ ಪಟ್ನಿ ಎಲ್ಲ ಏನೇನಿರುತ್ತೆ ಎಲ್ಲ ರೆಡಿಯಾಗಿ ಹೋಗುತ್ತೆ. ಇಷ್ಟೆಲ್ಲ ನಮಗೆ ಸೌಕರ್ಯ ಇರುವಾಗ ಆಬ್ವಿಯಸ್ಲಿ ಮನುಷ್ಯರ ಸೋಂಬೇರಿತನವೂ ಬರುತ್ತೆ, ಬೇಡದಿರೋದು ತಲೆಗೂ ಬರುತ್ತೆ, ಆಮೇಲೆ ಎಲ್ಲ ಕಾಯಿಲೆ ಕಸಾಲೆಗಳು ಬರುತ್ತೆ. ಇದೆಲ್ಲ ಡಿಸಡ್ವಾಂಟೇಜ್ ನಮಗೂ ಗೊತ್ತು. ಬಟ್ ಆದ್ರೂ ನಮ್ಮ ಈ ಒಂದು ಜೀವನ ಶೈಲಿಗೆ
ನಾವು ಏನೂ ಮಾಡೋಕ್ಕಾಗಲ್ಲ, ಹೊಂದ್ಕೊಳ್ಳೇಬೇಕು. ಹಂಗಾಗಿ ಇದನ್ನೆಲ್ಲ ನಾವು ಬಳಸಿದಂಥ ಅನಿವಾರ್ಯತೆ ಬಂದುಬಿಟ್ಟಿದೆ. ಸೊ ಹಾಗಾಗಿ ನಾವು ಬಳಸ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ನಾನೂ ಹಾಗೇನೆ, ನಾನೇನು ಹೇಳ್ಬಿಟ್ಟು ನಾನೇನು ಅದು ಮಾಡಲ್ಲ ಅಂತಲ್ಲ, ಇದು ನಾನೂ ನಾನು ಅದೇ ಆಲ್ಮೋಸ್ಟ್ ಈ ಅಕ್ಕಿಗಳು, ಕಾಳುಗಳು, ದವಸ ಧಾನ್ಯಗಳು ಏನೇನಿರುತ್ತೆ ಹುಳ ಬೀಳೋ ಅಂಥ ಐಟಮ್ಸ್ನು ಅದನ್ನು ಸ್ವಲ್ಪ ಪ್ರಿಸರ್ವ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಇದನ್ನು ಬಳಸ್ಕೊತೀನಿ. ಆಮೇಲೆ ಕೆಲವೊಂದು ಐಟಮ್ಸು ತುಂಬ ಆಚೆಗಡೆ ಇಟ್ಬಿಟ್ರೆ ಎಲ್ಲ ಬೇಗ ಹಾಳಾಗಿಬಿಡುತ್ತೆ ಅಂತೇಳ್ಬಿಟ್ಟು ನಾನೇನಿಲ್ಲಿ ಫಸ್ಟು ಎಲ್ಲ ಅದನ್ನು ಜೋಡಿಸಿಟ್ಕೊಂಡು ಆಮೇಲೆ ತರಕಾರಿನೆಲ್ಲ ಜೋಡಿಸೋಣ ಅಂತೇಳ್ಬಿಟ್ಟು ಜೋಡಿಸ್ಕೊತಾ ಇದ್ದೀನಿ. ಹಾಗೆ ಈ ಕಂಟೈನರ್ಸ್ ಬಂದು ಅಮೆಝಾನಲ್ಲೇ ತರಿಸ್ಕೊಂಡಿದ್ದು. ಬಟ್ ಏನು ಯೂಸ್ಫುಲ್ ಅನಿಸಿಲ್ಲ ನನಗೆ. ಒಂದು 4 ಇಡ್ಬೋದು ಅಷ್ಟೇ. ಈ ಹಸಿಮೆಣ್ಸಿನ್ಕಾಯಿ ಅಂತಂದರೆ ಒಂದು ಅರ್ಧ ಕೆ ಜಿಯಷ್ಟು ಇಡ್ಬೋದು. ಇನ್ನು ದೊಡ್ಡ ದೊಡ್ಡ ತರಕಾರಿ ಇರ್ಬೋದು, ಅದೆಲ್ಲ ಏನೂ ಆಗಲ್ಲ. ಆಲ್ಮೋಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಕೆ ಜಿಯಿಂದ ಒಂದು ಅರ್ಧ ಕೆ ಜಿ ಇಟ್ಕೋಬೋದು ಅಷ್ಟೇ. ಬಟ್ ದೊಡ್ಡ ದೊಡ್ಡ ಕುಟುಂಬ ಇದ್ದರೆ, ಮೆಂಬರ್ಸ್ ಜಾಸ್ತಿದು ತುಂಬ ಕ್ವಾಂಟಿಟಿಲಿ ನಾವು ತರಕಾರಿಗಳು ತರ್ತೀವಿ ಅಂದರೆ ಇದರಲ್ಲಂತೂ ಸ್ಟೋರ್ ಮಾಡ್ಕೊಳಕ್ಕಾಗಲ್ಲ. ಎಲ್ಲ ಒಂಥರ ಸ್ಟೈಲಿಶ್ ಅಷ್ಟೇ. ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ತರಕಾರಿ ಏನಿದೆ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಇದನ್ನ ಬಳಸ್ಕೋಬೇಕಷ್ಟೇ. ಆದರೆ ಒಂಥರ ಅಡ್ವಾಂಟೇಜ್ ಏನಂತಂದರೆ ಕಾಣಿಸುತ್ತೆ ತರಕಾರಿ ಏನಿದೆ ಅಂತ ಕಾಣಿಸುತ್ತೆ. ಆಮೇಲೆ ಈ ಥರ ಪೇಪರ್ನ ಅದ್ರ ಮೇಲೆ ಇಟ್ಟರೆ ಆ ತೇವಾಂಶ ಏನಿರುತ್ತೆ ಅದೆಲ್ಲ ಅಬ್ಸರ್ವ್ ಆಗುತ್ತೆ, ತರಕಾರಿ ಬೇಗ ಹಾಳಾಗಲ್ಲ. ಬಟ್ ಇದೂ ಅಷ್ಟೇ, ಆವಾಗ ತೆಗೆದು ಚೇಂಜ್ ಮಾಡ್ಕೊತಾ ಇದ್ದರೆ ತರಕಾರಿ ಫ್ರೆಶ್ ಆಗಿರುತ್ತೆ. ಎನಿವೇ ಏನು ಫ್ರೆಶ್ಶಾಗಿ ತಂದು ತಿನ್ನೋಷ್ಟೇನು ಫ್ರೆಶ್ ಆಗಿರಲ್ಲ, ಬಟ್ ಇರೋದ್ರಲ್ಲಿ ಮ್ಯಾನೇಜಬಲ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ನಾನು ಇದು ಮಾಡಿಕೊಂಡೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ನನಗೆ ಈ ಥರ ತರಕಾರಿ ತಂದಾಗಲಿ ಜೋಡಿಸುವಾಗಲಿ ಒಂದು ನೆನಪು, ಯಾವಾಗಲೂ ಒಂದು ನೆನಪು ಬರೋದೇನು ಅಂದರೆ, ಅವಾಗೆಲ್ಲ ಇದು ಆಲ್ಮೋಸ್ಟ್ ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಬಟ್ ಆದರೆ ನಾನು ಇದ್ರ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮೂರಲ್ಲಿ ವಾರಕ್ಕೊಂದ್ಸರಿ ಸಂತೆ ಅಂತ ಮಾಡೋರು. ಆಲ್ಮೋಸ್ಟ್ ಎಲ್ಲರೂ ಹೋಗಿರ್ತೀರ, ನೆನಪಿರುತ್ತೆ ಚಿಕ್ಕಂದಿನಲ್ಲಿ. ಆವಾಗ ಒಂದು ಬ್ಯಾಸ್ಕೆಟ್ ಎತ್ಕೊಂಡು 10 ರೂಪಾಯಿ ದುಡ್ಡು ಎತ್ಕೊಂಡು ಹೋದರೆ ವಾರಕ್ಕಾಗಷ್ಟು ತರಕಾರಿ ಎಲ್ಲ ತೊಗೊಂಡು ಮಿಕ್ಕಿರೋ ಅಮೌಂಟಲ್ಲಿ ಐಸ್ ಕ್ರೀಮ್ ಆಗಲಿ, ಚಾಕ್ಲೇಟ್ ಆಗಲಿ, ಇಲ್ಲಾಂದರೆ ನಾನಂತೂ ಪಾನಿಪುರಿ ತಿನ್ಕೊಂಡು ಮನೆಗೆ ಬರ್ತಿದ್ದೆ. ಆದರೆ ಈಗೇನಾದರೂ 10 ರೂಪಾಯಿ ಹಿಡ್ಕೊಂಡು ಬ್ಯಾಸ್ಕೆಟ್ ಎತ್ಕೊಂಡು ಹೋದರೆ 4 ಪಾನಿಪುರಿನೂ ಬರಲ್ಲ. 100 ರೂಪಾಯಿ ಎತ್ಕೊಂಡು ಹೋದ್ರೂ ಎರಡು ತರಕಾರಿ ತೊಗೊಂಬರ್ಬೋದು ಅಷ್ಟೇ. ಸೊ ಹಂಗಾಗಿ ಎಲ್ಲ ಪ್ರಿಸರ್ವ್ ಮಾಡಿಕೊಂಡು ಹಿಂಗೆ ಇಷ್ಟಿಷ್ಟೇ ಬಳಸ್ಕೊಂಡು ಮ್ಯಾನೇಜ್ ಮಾಡಬೇಕು. ಏನು ಮಾಡೋಕ್ಕಲ್ಲ, ಕಾಲ ಈ ತಸ್ಮೈ ನಮಃ ಅಂತಾರಲ್ಲ, ಹಾಗೆ ಕಾಲದ ಜೊತೆ ನಾವು ಚೇಂಜ್ ಹಾಕ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಹಾಗೆ ಇಲ್ಲಿ ನಾನು ಬರೋ ತರಕಾರಿನೆಲ್ಲ ಯಾವುದು ವೇಸ್ಟ್ ಮಾಡಿದ್ರೆ, ಎಷ್ಟೇ ಕಂಟೈನರ್ಸ್ ತೊಗೊಳ್ಳಿ, ಏನೇ ಮಾಡಲಿ, ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಸುತ್ತಿಡೋದಂತೂ ತಪ್ಪಲ್ಲ. ಇನ್ನು ಮಿಕ್ಕಿದ ಐಟಮ್ಸ್ನೆಲ್ಲ ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅದ್ರ ಮೇಲೆ ಒಂದು ನ್ಯೂಸ್ ಪೇಪರ್ ಹಾಕಿ ನೀಟಾಗಿ ಪ್ರಿಸರ್ವ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡೆ. ಹಾಗೆ ಡ್ರೈ ಫ್ರೂಟ್ಸ್ಗಳು ಅಷ್ಟೇ, ಆಗೆಲ್ಲ ಹಾಗೆ ಇಟ್ಕೋಬೋದಾಗಿತ್ತು, ಎಷ್ಟೇ ದಿನ ಆದರೂ ಇದು ಏನಾಗ್ತಿರಲಿಲ್ಲ. ಈಗೆಲ್ಲ ಆಗಲ್ಲ ಅಷ್ಟೇ, ಅದೇನೋ ವಾಶ್ ಮಾಡ್ಕೊಳ್ಳಿ, ಕ್ಲೀನಿಂಗ್ ಮಾಡ್ಕೊಳ್ಳೋಕೆ ಎಲ್ಲದಕ್ಕೂ ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಇಂಥವನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಮ್ಯಾನೇಜ್ ಮಾಡೋಕ್ಕಾಗೋದು, ಇಲ್ಲ ಅಂತಂದರೆ ಅದೇನಕ್ಕೂ ವೇಸ್ಟ್ ತಂದು ಬಿಸಾಕಬೇಕಾಗತ್ತೆ. ಸೊ ಹಂಗಾಗಿ ನಾನು ಬರೋ ಐಟಮ್ಸ್ನೆಲ್ಲ ಬಾಕ್ಸಲ್ಲಿ ಹಾಕಿ ಫಿಲ್ ಮಾಡಿ, ಇನ್ನು ಮಿಕ್ಕಿದ್ದನ್ನೆಲ್ಲ ಈ ಥರ ಕಟ್ಟಿ ನಮ್ಮ ಅಮ್ಮನಿಗೆ ಏನೇ ಅಂದರೆ ಎಲ್ಲನೂ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಕೈಗೆ ಕಾಣಬೇಕು, ಕಣ್ಣಿಗೆ ಕಾಣಿಸ್ಬೇಕು, ಕೈಗೆ ಸಿಗಬೇಕು, ಆ ಥರ ಇರಬೇಕು. ಯಾಕಂದರೆ ಅವಾಗವಾಗ ನಾವು ನೋಡ್ತಾ ಇದ್ದರೆ ಅದು ಮರೆಯಲ್ಲ. ಈ ಥರ ಟ್ರಾನ್ಸ್ಪರೆಂಟ್ ಕವರಲ್ಲಿದ್ದರೆ ನೆನಪು ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಮ್ಮಮ್ಮ ಆಲ್ಮೋಸ್ಟು ನನಗೆ ಚೆನ್ನಾಗಿ ಕಾಣೋದು ಬೇಡ, ನನಗೆ ಕಣ್ಣಿಗೆ ಕಾಣಿಸ್ಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳ್ಬಿಡ್ತಾರೆ. ಸೊ ಹಂಗಾಗಿ ನಾನೆಲ್ಲ ಪ್ಲಾಸ್ಟಿಕ್ ಕವರಲ್ಲಿ ಈ ಥರ ಕಾಣೋ ಥರನೇ ಇಟ್ಕೋತೀನಿ. ಅವಾಗ ಟಕ್ಕಂತ ಸಿಗುತ್ತೆ, ಆಮೇಲೆ ಏನಿದೆ ಏನೂ ಇಲ್ಲ ಅಂತ ಗೊತ್ತಾಗತ್ತೆ. ಸೊ ಹಂಗಾಗಿ ಬಾಕ್ಸಲ್ಲಿ ಕೆಲವೊಂದು ಇಡ್ತೀನಿ, ಅದರಲ್ಲಿ ಅದರ ಹೆಚ್ಚಾಗಿರೋ ಐಟಮ್ಸ್ನ ಈ ಥರ ಕವರಲ್ಲಿ ಹಾಕ್ಬಿಟ್ಟು ಟ್ರಾನ್ಸ್ಪರೆಂಟ್ ಅಂದರೆ ಕಾಣೋಂಥ ಕವರ್ಗಳಲ್ಲಿ ಹಾಕ್ಬಿಟ್ಟೆ ಇಟ್ಕೋತೀನಿ. ಸೊ ಹಂಗಾಗಿ ನಮ್ಮ ತಂಗ್ಳ ಪೆಟ್ಟಿಗೆಯಲ್ಲಿ ಬರೋ ಐಟಮ್ಸ್ನೆಲ್ಲ ತುಂಬಿದೆ, ತರಕಾರಿ ಮತ್ತು ಕಾಳುಗಳು, ಡ್ರೈ ಫ್ರೂಟ್ಸ್ ಎಲ್ಲ ತುಂಬಿಕೊಂಡೆ. ಅದಾದಮೇಲೆ ಇದೊಂದು ಬಾಕ್ಸು ನಾನು ಅಮೆಝಾನಲ್ಲೇ ತರಿಸ್ಕೊಂಡಿದ್ದು. ಬಟ್ ಇದು ನನಗೆ ಸಖತ್ ಇಷ್ಟ. ಏನಕ್ಕೆ ಅಂತಂದರೆ ಎಲ್ರಿಗೂ ಅಷ್ಟೇ, ಎಷ್ಟು ಈಸಿ ಆಗುತ್ತೋ ಕೆಲಸ ಅಷ್ಟು ಇಷ್ಟ ಆಗುತ್ತಲ್ವ. ನನಗಂತೂ ಈ ಬಾಕ್ಸ್ ಸಖತ್ ಈಸಿ. ಏನು ಅಂತಂದರೆ ಈ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಟಕ್ಕಂತ ಒಂದೇ ಜಾಗದಲ್ಲಿ ಸಿಕ್ಕರೆ ಈಸಿ ಆಗುತ್ತೆ ಕೆಲಸ ಮಾಡ್ಬೇಕಾದ್ರೆ, ಅಡುಗೆ ಮಾಡ್ಕೋಬೇಕಾದ್ರೆ. ನಾನೇನು ಮಾಡ್ತೀನಿ, ನಮ್ಮಮ್ಮ ಮಾಡೋದ ಕೆಲಸ ನಾನು ಮಾಡಲ್ಲ. ಈ ಬೆಳ್ಳುಳ್ಳಿನೆಲ್ಲ ಸುಲಿದಿಟ್ಟಿರ್ತಾರೆ, ಆಮೇಲೆ ಆ ಬಿಡುವಿದ್ದಾಗ ಹಸಿಮೆಣ್ಸಿನ್ಕಾಯಿ ತುಂಬೆಲ್ಲ ಬಿಡಿಸಿಟ್ಟಿರ್ತಾರೆ. ಆಗ ಅದು ಕೆಲಸ ಈಸಿ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಕೆಲಸ ಮಾಡಬೇಕಾದ್ರೆ ಅದನ್ನೆಲ್ಲ ಮತ್ತೆ ನೀಟ್ ಮಾಡಿಕೊಂಡು ಮತ್ತೆ ಮಾಡಬೇಕಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಯಾಕಂದರೆ ಹೇಳಿದ್ನಲ್ಲ ಆವಾಗಲೇ ನಮ್ಮ ಲೈಫ್ ಸ್ಟೈಲ್ ಆಗಿ ಓಡ್ತಿದೆ. ಹಂಗಾಗಿ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ನಾವು ಕೆಲಸಗಳನ್ನ ಮಾಡ್ಕೋಬೇಕು. ಈ ಥರ ನಮ್ಮಮ್ಮ ಎಲ್ಲ ಬಿಡಿಸ್ಬಿಟ್ಟು ಕೊಟ್ಟಿರ್ತಾರೆ. ಸೊ ಅದನ್ನು ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು, ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಮತ್ತೆ ಅದನ್ನೆಲ್ಲ ರೀಫಿಲ್ ಮಾಡಿಕೊಂಡೆ. ಸೊ ಒಳಗಡೆನೂ ಎಲ್ಲ ನೀಟಾಗಿ ಕ್ಲೀನ್ ಆಯಿತು, ಫ್ರಿಜ್ ಒಳಗಡೆನೂ ನೀಟಾಗಿ ಕ್ಲೀನ್ ಆಯಿತು, ಮೇಲ್ಗಡೆನೂ ಎಷ್ಟು ನೀಟಾಗಿ ಒರೆಸ್ಕೊಂಡೆ. ಯಾವುದೇ ಒಂದು ವಸ್ತು ಆಗಲಿ ಶುರುವಲ್ಲಿ ಹೇಳ್ತಾರಲ್ಲ, ಹೊಸ್ದಲ್ಲಿ ಅಗಸ ಎತ್ತಿ ಹೋಗಿತಾನಂತೆ ಬಟ್ಟೆನ, ಆ ಥರ ನನಗೆ ಈ ಜೋಶು, ಈ ಹುಮ್ಮಸ್ಸು ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ. ಏನೋ ಹೊಸ್ದಾಗಿದೆಯಲ್ಲ, ಹೊಸ್ದಾಗೇ ಇರಲಿ ಅನ್ನೋ ಒಂದು ಮುತುವರ್ಜಿಯಿಂದ
ನೀಟಾಗಿ ಕೋಲಿನ ಹಾಕಿ ಉಜ್ಜಿದ್ದು ತಿಕ್ಕಿದ್ದು ಒಟ್ಟು ಫ್ರಿಜ್ಜು ಪಳ 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 ಅಂತ ಹೊಳಿತಾ ಇತ್ತು. ಒಂಥರ ಖುಷಿ ಆಯಿತು ನೋಡೋದಕ್ಕೆ. ನನಗೆ ಈ ಚಿಕ್ಕ ವಯಸ್ಸಲ್ಲಿ ಯಾರಾದರೂ ಐಫೈ ಆಗಿರೋ ಮನೆಗೆ ಹೋದಾಗ ಅವ್ರ ಮನೇಲಿ ಫ್ರಿಜ್ ಮೇಲೆ ಈ ಥರ ಮೋಟಿವ್ಸ್ನೆಲ್ಲ ಅಂಟಿಸಿರೋರು, ನೇಮ್ಸ್ ಲೆಟರ್ಸ್ ಎಲ್ಲ ಅಂಟಿಸಿರೋರು. ಅವಾಗ ನನಗೆ ಆಸೆ ಆಗ್ತಿತ್ತು, ನಾನು ಬೇಗ ಓದಿ ದೊಡ್ಡೋಳಾಗ್ಬಿಡ್ಬೇಕು, ನನಗೂ ಈ ಥರ ಅವಾಗೆಲ್ಲ ನನಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಅಂತ. ಬಟ್ ಈಗ ಆ ಕನಸು ನನಸಾಗ್ತಿದೆ. ನನಗೆ ಫ್ರಿಜ್ ಮೇಲೆ ನನ್ನ ಮಗಂದೇ ಮೋಟಿವ್ಸು ಯಾವುದೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಮೋಟಿವ್ಸ್ನ ಮಾಡಿಸ್ಕೊಂಡಿದ್ದು. 2ರಿಂದ ಒಂದು 280 ಏನೋ ಕೊಟ್ಟೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಆ 2 ಮೋಟಿವ್ಸ್ನ ನಾನು ಸ್ಟಿಕ್ ಮಾಡಿದ್ದೀನಿ ಅಷ್ಟೇ ಫ್ರಿಜ್ ಮೇಲೆ. ತುಂಬ ಇದ್ದರೆ ಒರೆಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸೊ ಅಷ್ಟು ಸಾಕು ಅಂತ ಇಟ್ಕೊಂಡಿದ್ದೀನಿ. ಇನ್ನು ಇದು ನೋಡಿ ನಮ್ಮ ಒಳಗಡೆದು ಇದು. ಇನ್ನು ನಮ್ಮಮ್ಮ ಬೆಣ್ಣೆನೆಲ್ಲ ತಾನೇ ಮಾಡ್ತಾರೆ ಸ್ವತಃ. ಬೆಣ್ಣೆ ಹಾಲಲ್ಲಿ ಕೆನೆ ಕಡಿದ್ಬಿಟ್ಟು ಫಸ್ಟ್ ಇದರಲ್ಲೆಲ್ಲನೂ ಹಾಲು, ಬೆಣ್ಣೆ, ಮೊಸರು ಮತ್ತು ಐಸ್ ಕ್ರೀಮು ಏನಾದ್ರು ಇರುತ್ತಲ್ಲ ಅದನ್ನು ಇಟ್ಕೊಂಡಿರ್ತೀನಿ. ಫಸ್ಟ್ ಕಂಪಾರ್ಟ್ಮೆಂಟ್ಸ್ ಮೇಲೆ ಇದು ಇಟ್ಕೊಂಡಿದ್ದೀನಿ. ಐಸ್ ಕ್ಯೂಬ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಹಂಗಾಗಿ ಅದೆಲ್ಲ ಏನೂ ಇಟ್ಕೊಂಡಿಲ್ಲ. ಇನ್ನು ಚೀಸು ಮತ್ತು ಇದು ಪನ್ನೀರು, ಆಮೇಲೆ ಕೋವದ್ದು, ಚಾಕ್ಲೇಟ್ಸು ಮತ್ತು ಡ್ರೈ ಫ್ರೂಟ್ಸು, ಮೇಯ್ನಾಗಿ ನೈಲ್ ಪಾಲಿಷ್ ಹಚ್ಕೋತೀವೋ ಇಲ್ಲೋ ಗೊತ್ತಿಲ್ಲ, ಲೇಡೀಸ್ ಅಂತೂ ಎಲ್ಲ ಮನೇಲೂ ಆ ನೈಲ್ ಪಾಲಿಷ್ ಅಂತೂ ಫ್ರಿಜ್ಜಲ್ಲಿ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಒಂದಾದರೂ ಇರುತ್ತೆ, ನಮ್ಮ ಮನೇಲೂ ಹಾಗೇ ಇದೆ. ಆಮೇಲೆ ನಮ್ಮಮ್ಮ ಇನ್ನೊಂದು ಟೆಕ್ನಿಕ್ ಅಂತಂದರೆ ಈ ಥರ ಇದ್ಲು ಇಟ್ಟರೆ ನಿಮಗೆ ಫ್ರಿಜ್ಜಲ್ಲಿ ಸ್ಮೆಲ್ ಬರಲ್ಲ. ಇದೊಂದು ಟ್ರಿಕ್ ಏನಾದರೂ ಗೊತ್ತಿಲ್ಲ ಅಂದರೆ ಯೂಸ್ ಮಾಡ್ಕೊಳ್ಳಿ. ಅದೇ ಕಂಪಾರ್ಟ್ಮೆಂಟಲ್ಲಿ ಬೂಸ್ಟು, ಹಾರ್ಲಿಕ್ಸು ಮತ್ತು ಇದು ಹಾಲಿನ ಪೌಡ್ರು ಮತ್ತು ಏನಾದರೂ ಕಾರ್ನ್ಫ್ಲೋರು ಆ ಥರದ್ದೆಲ್ಲ ಬೇಗ ಹುಳ ಆಗಿಬಿಡುತ್ತೆ ಮತ್ತು ರೂಮ್ ಟೆಂಪ್ರೇಚರ್ಗೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಸೊ ಹಂಗಾಗಿ ಮಿಕ್ಕಿರೋದನ್ನು ನಾನು ರಬ್ಬರ್ ಬ್ಯಾಂಡ್ ಹಾಕಿ ಅಲ್ಲಿ ಸ್ಟೋರ್ ಮಾಡ್ಕೋತೀನಿ. ಇನ್ನು ಜ್ಯೂಸು ಮತ್ತು ಅದು ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ವಾಟ್ರ್ ಬಾಟ್ಲು ಅದೆಲ್ಲ. ಎನಿವೇ ನಮ್ಮ ಮನೇಲಿ ಸೋರೆ ಇರೋದ್ರಿಂದ ನಾವು ಅದರಲ್ಲೇ ತಣ್ಣೀರೆಲ್ಲ ಪ್ರಿಸರ್ವ್ ಮಾಡ್ಕೋತೀವಿ. ಸೊ ಹಂಗಾಗಿ ಅದೆಲ್ಲ ಯೂಸ್ ಮಾಡಲ್ಲ. ಸೊ ಹಂಗಾಗಿ ಅದನ್ನ ಅಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಮೇಲ್ಗಡೆ ಹಾಲು ಮೊಸರೆಲ್ಲ ಇಟ್ಕೋತೀನಿ. ಆಮೇಲೆ ಹಾಲನ್ನು ಕಾಯಿಸಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಆ ಮೇಲ್ಗಡೆ ಲೇಯರ್ ಇರುತ್ತಲ್ಲ, ಕೆನೆ ಲೇಯರು, ಅದು ತುಂಬ ಗಟ್ಟಿಯಾಗಿ ಬರುತ್ತೆ. ಸೊ ಅದು ಬೆಣ್ಣೆ ತೆಗೆಗೆ ಯೂಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಮ್ಮ ಮನೇಲಿ ಹಾಲನ್ನು ಟಕ್ಕಂತ ನಾವು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಇನ್ನೊಂದು ವಿಷಯ ಏನು ಅಂತಂದರೆ, ನೀವು ಯಾವುದೇ ರೆಫ್ರಿಜಿರೇಟರ್ ತೊಗೊಳ್ಳಿ, ನಾವು ಇಷ್ಟು ಜಾಗ ಅಂತ ಬಿಡಲೇಬೇಕು. ಏನಕ್ಕೆ ಅಂದರೆ ಮೋಟ್ರು ಕೆಲವೊಂದು ಹೊರಗಡೆ ಇರುತ್ತೆ, ಕೆಲವೊಂದು ಒಳಗಡೆ ಇರುತ್ತೆ. ಅದಕ್ಕೆ ಮೋಟ್ರ್ ಹೀಟ್ ಆದಾಗ ರೆಫ್ರಿಜಿರೇಟ್ರು ಬ್ಲಾಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆಲ್ಮೋಸ್ಟು ಸುತ್ತ ಸ್ವಲ್ಪ ಜಾಗ ಬಿಟ್ಟು ಇಡೋದು ತುಂಬ ಸೇಫು. ಇದನ್ನು ಕೂಡ ಅಷ್ಟೇ ನಾನೆಲ್ಲೋ ಕೇಳಿದ್ದು. ಸೊ ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ಮೊದಲಿಂದನೂ ತಂಗ್ಳಪೆಟ್ಟಿಗೆ ಅಂತ ಏನಕ್ಕೆ ಅಂತ ಇದ್ದೀನಿ ಅಂತಂದರೆ, ನಮ್ಮ ಮನೆಯಲ್ಲಿ ನಮ್ಮಪ್ಪ ಯಾವಾಗಲೂ ರೇಗಿಸ್ತಾ ಇರ್ತಾರೆ, ಇರೋ ಬರೋ ತಂಗಳೆಲ್ಲ ಫ್ರಿಜ್ಜಲ್ಲಿ ಇಡ್ತೀವಲ್ಲ, ಹಾಗಾಗಿ ತಂಗ್ಳಪೆಟ್ಟಿಗೆ ಅಂತ. ಆದರೆ ನಾವು ಇತ್ತೀಚೆಗೆ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಯಾವುದೇ ಒಂದು ಮಿಕ್ಕಿರೋ ಐಟಮ್ಸ್ನ ಈ ಥರ ಡ್ರೈ ಐಟಮ್ಸು ತರಕಾರಿನ ಇಟ್ಕೋತೀವಿ ಹೊರತು ಯಾವುದೇ ಒಂಥರ ಸಾರು ಇರ್ಬೋದು, ಉಳ್ದಿರೋದು ಯಾವುದನ್ನು ಅದರೊಳಗಡೆ ಇಡಲ್ಲ. ತುಂಬ ಅಂದರೆ ತುಂಬ ರೇರು. ಆದಷ್ಟು ಕುದಿಸಿ ಅದನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಹೊರತು ಅದು ಪೆಟ್ಟಿಗೆಯಲ್ಲಿ ಇಡಲ್ಲ, ಅಂದರೆ ರೆಫ್ರಿಜಿರೇಟ್ರಲ್ಲಿ ಇಡಲ್ಲ. ಆದರೆ ಉಪ್ಪಿನಕಾಯಿ ಆ ಥರದ್ದೆಲ್ಲ ಇಟ್ಕೋತೀವಿ. ಆದರೆ ಇನ್ನೊಂದೇನೆಂದರೆ, ಆ ಥರ ಫ್ರಿಜ್ಜಲ್ಲಿ ಇಟ್ಟು ಸಡನ್ನಾಗಿ ತಿಂದರೆ ಅದು ಟೇಸ್ಟೇ ಇರಲ್ಲ. ಬಟ್ ಏನು ಮಾಡೋದು, ಕೆಲವೊಂದು ಟೈಮ್ ವಿಧಿ ಇರಲ್ಲ. ಹಂಗಾಗಿ ಸ್ವಲ್ಪ ಯಾವುದಾದ್ರೂ ತುಂಬ ಬೇಗ ಹಾಳಾಗೋಂಥದ್ದನ್ನು ಮಾತ್ರ ಫ್ರಿಜ್ಜಲ್ಲಿ ಇಟ್ಕೋತೀನಿ. ನಾನು ಆಲ್ಮೋಸ್ಟ್ ಎಲ್ಲ ಅವಾಯ್ಡ್ ಮಾಡ್ತೀನಿ. ಇದಿಷ್ಟು ನಮ್ಮ ಮನೆ ಸಿಂಪಲ್ ಆಗಿರೋ ರೆಫ್ರಿಜಿರೇಟ್ರ್ ನಾನು ಅರೇಂಜ್ ಮಾಡ್ಕೊಂಡಿರೋಂಥ ರೀತಿ. ನಿಮಗೇನಾದರೂ ಇಷ್ಟ ಆದರೆ ಏನು ನಾನಿನ್ನೂ ಚೇಂಜಸ್ ಮಾಡ್ಕೋಬೋದು ಅಂತ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ನಾನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಮಗಳು ನನ್ನ ವೀಡಿಯೋ ನೋಡಿ ಕುಂದಿದ್ದು. ಅವಳಿಗೆ ಅದೇನೋ ಒಂಥರ ಖುಷಿನ, ಬೇರೆ ಯಾವ್ದು ರೀಲ್ಸು ನೋಡಲ್ಲ, ಅದು ನಾನು ಮಾಡಿರೋ ರೀಲ್ಸು ನನ್ನ ವೀಡಿಯೋಸ್ನ ನೋಡಿ ಅವಳು ಎಷ್ಟು ಎಂಜಾಯ್ ಮಾಡ್ತಾ ಇರ್ತಾಳೆ ಅಂದರೆ ಕುಣಿತಾ ಇರ್ತಾಳೆ. ಅಷ್ಟೆಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನಮ್ಮನೆ ಸೋಫಾ ಬಂತು. ಡೆಲಿವರಿ ಕೊಡ್ತಾ ಇದ್ದಾರೆ, ಕಾಲ್ ಮಾಡಿದ್ರು ಬರ್ತೀವಿ ಅಂತ. ಅದೆಲ್ಲ ಮುಗಿಸೋಷ್ಟಿಗೆ ಕೆಲಸನೂ ಮುಗೀತು. ಸೋಫಾ ಕೂಡ ಬಂತು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಯಾಕಂದರೆ ಒಂಥರ ಕ್ಯೂರಿಯಾಸಿಟಿ, ಯಾವುದನ್ನ ಒಂದು ವಸ್ತು ಬರುತ್ತೆ ಅಂದರೆ ಖುಷಿಗಿನ್ನೋ ಒಂಥರ ಕ್ಯೂರಿಯಾಸಿಟಿ, ಹೆಂಗೆ ಬಂದಿರುತ್ತೋ ಏನೋ ಅಂತ. ಮೇಯ್ನಾಗಿ ಆರ್ಡ್ರ್ ಕೊಟ್ಟು ಮಾಡಿಸಿದಾಗ ಹೆಂಗೆ ಬಂದಿರುತ್ತೋ ಏನೋ ಅಂತ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಅದೇ ಥರ ಕ್ಯೂರಿಯಾಸಿಟಿ ನನಗೂ ಅವರು ಇಳಿಸೋದನ್ನೇ ಕಾಯ್ತಾ ಇದೆ, ಹೆಂಗಿದೆ ಅಂತ. ಹಾಗೆ ನಮಗೊಂದು ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಗೆ ಏನಾದರೂ ಒಂದು ಹೊಸ ವಸ್ತು ಬಂತು ಅಂದರೆ, ಯಾವುದೆಲ್ಲ ದೊಡ್ಡ ವಸ್ತು ಇರಲಿ, ಒಂದು ಚಿಕ್ಕ ಖಾಲಿ ಚೊಂಬು ತಂದ್ರೂ ಎಷ್ಟು ಎಕ್ಸೈಟ್ಮೆಂಟ್ ಮಾಡ್ಕೋತಿದ್ದೀವಿ, ಎಷ್ಟು ಖುಷಿ ಪಡ್ತಿದ್ವಿ ಅಂದರೆ. ಆದರೆ ಈಗಿನ ಕಾಲದ ಮಕ್ಕಳಿಗೆ ಅವೆಲ್ಲ ಕಾಮನ್ನು. ನನ್ನ ಮಗನೂ ಎಕ್ಸೈಟ್ ಆದ, ಖುಷಿ ಪಟ್ಟ. ಬಟ್ ಆ ರೇಂಜಿಗೆಲ್ಲ ಏನು ಖುಷಿ ಆಗಲಿಲ್ಲ ಅವನಿಗೆ. ನಾರ್ಮಲ್ ಆಗಿದ್ದ, ಚೆನ್ನಾಗಿದೆ ಅಂತ. ಹೆಂಗಿದ್ಯೋ ಅಂದರೆ ಚೆನ್ನಾಗಿದೆ ಅಂತ ಹೇಳ್ತಿದ್ದ. ಅಷ್ಟು ಬಿಟ್ಟರೆ ಅವನೇನು ಅಷ್ಟೊಂದೇನು ಎಕ್ಸೈಟ್ ಆಗಲಿಲ್ಲ. ಆ್ಯಕ್ಚುಲಿ ಕೆಲವೊಂದು ಮಕ್ಕಳು ಯಾವ್ದಾನ ಬಂತಂದರೆ, ಸೋಫಾನೇ ಆಗಲಿ ಬಂತು ಅಂದರೆ ಅದ್ರ ಮೇಲೆ ಹತ್ತೋದು, ಕುಣಿಯೋದು, ತುಳಿಯೋದು, ಏನೋ ಒಂಥರ ಓಕೆ ಅದ್ರ ಮೇಲೆ ಮಲ್ಗೋದು, ಆ ಥರ ಎಲ್ಲ ಮಾಡ್ತಾರೆ. ನನ್ನ ಮಗನೂ ಹಾಗೆ ಮಾಡ್ತಾನೇನೋ ಅಂದ್ಕೊಂಡೆ. ಬಟ್ ಅವನು ನಾನು ಅಂದಂಗೆ ಏನೂ ಮಾಡಲಿಲ್ಲ. ಆರಾಮಾಗಿ ಓಕೆ ಬಂತಾ ಬರಲಿ ಬಿಡು ಅನ್ನೋ
ಥರ ಇತ್ತು ಅವ್ನ ಎಕ್ಸ್ಪ್ರೆಷನು. ಸರಿ ಅಂದ್ಬಿಟ್ಟು ನಮ್ಮನೆ ಫಸ್ಟ್ ಫ್ಲೋರು ಹಾಗೆ ಒಂದು ಸ್ವಲ್ಪ ಅಲ್ಲಿ ಪ್ಯಾಸೇಜಲ್ಲೂ ಕಂಜೆಸ್ಟೆಡ್ ಆಗಿದೆ. ಆ ಲೆಂತಿನ ಸೋಫಾ ಅಸೆಂಬಲ್ ಮಾಡ್ಕೊಂಬರೋದಕ್ಕಾಗಲ್ಲ, ಡಿಸ್ಪ್ಯಾಚ್ ಮಾಡಿ ತೊಗೊಂಡು ಬಂದು ಇಲ್ಲಿ ಅಸೆಂಬಲ್ ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ಮನೆಗೆ ತಂದು ಎಲ್ಲ ಅಸೆಂಬಲ್ ಮಾಡ್ತಾಯಿದ್ರು. ಬಟ್ ಅದು ಅಸೆಂಬಲ್ ಆಗೋವರೆಗೂ ನನಗೊಂಥರ ಕ್ಯೂರಿಯಾಸಿಟಿ ಇತ್ತು ಹೆಂಗೆ ಬರುತ್ತೆ ಅಂತ. 4-5 ಜನ ಬಂದಿದ್ದರು, ಒಂದೊಂದೇ ಐಟಮ್ಸ್ನ ಪಾಪ ತಂದಿಟ್ರು. ಹಾಗೆ ಅಸೆಂಬಲ್ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲಿ ನಾನು ಸುಮಾರು ಅವ್ರಿಗೆ ನಂಗೆ ಈ ಥರ ಬೇಕು, ಈ ಥರ ಮಾಡೆಲ್ ಬೇಕು ಅಂತ ಹೇಳ್ಬಿಟ್ಟು ಸೆಲೆಕ್ಷನ್ ಮಾಡಿಬಿಟ್ಟು ಬಂದಿದ್ದೆ. ಮೆಟೀರಿಯಲ್ಲು ಮತ್ತು ಅದು ಕ್ಲಾತು ಎಲ್ಲ ಸೆಲೆಕ್ಟ್ ಮಾಡಿ ಬಂದಿದ್ದೆ ಅಷ್ಟೇ. ಪ್ಯಾಟ್ರನ್ನು ಕ್ಲಾತು ಸೆಲೆಕ್ಟ್ ಮಾಡಿ ಬಂದಿದ್ದೆ. ಅವರೇ ಮೆಜರ್ಮೆಂಟ್ ತೊಗೊಂಡ್ರು, ಅವರೇ ಸುಮಾರು ಐಡಿಯಾ ಅವರೇ ಕೊಟ್ಟರು. ಯಾಕಂದರೆ ನಾವು ಆ ವಸ್ತುಗೆ ಆಗಲಿ ಆ ಜಾಗಕ್ಕೆ ಆಗಲಿ ಹೊಸ್ದಾಗಿರ್ತೀವಿ. ಬಟ್ ಅವರಿಗೆ ಆ ಪ್ರೊಫೆಷನಲ್ಲಿ ಆ ಒಂದು ಸರ್ವಿಸಲ್ಲಿ ಸುಮಾರು ಐಡಿಯಾಗಳಿರುತ್ತೆ, ಸಾಕಷ್ಟು ಮಾಡಿರ್ತಾರೆ. ಸೊ ಅವ್ರಿಗೆ ನಾವು ಬಿಟ್ಟರೆ ಅದು ಬೆಸ್ಟಾಗಿ ಬರುತ್ತೆ. ನಾನು ಇವ್ರ ಹತ್ರನೇ ಅಂತಲ್ಲ, ಆಲ್ಮೋಸ್ಟ್ ಎಲ್ಲನೂ ಅಷ್ಟೇ ಸ್ವಲ್ಪ ಫಸ್ಟು ನಂಬ್ತೀನಿ, ನಂಬಿಟ್ಟು ಅವ್ರಿಗೆ ಕೈ ಬಿಡ್ತೀನಿ ಈ ಥರ ಮಾಡಿ ಅಂತ. ಅವರು ಅವಾಗ ನನ್ನ ಕೆಡ್ಸಿದ್ರೆ ಆಗ ನಾನು ಕಾಲ್ ತೊಗೋತೀನಿ ಹೊರತು ಮುಂಚೆನೇ ತುಂಬ ತಲೆ ತಿಂದುಬಿಟ್ರೆ ಅವರು ಮಾಡೋ ಕೆಲಸನೂ ಅದು ಎಡವಟ್ಟೆ ಆಗುತ್ತೆ. ಅದು ಇದೆ ಅಂತಲ್ಲ, ಯೂಶ್ವಲಾಗಿ ಎಲ್ಲನೂ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ಟೈಲರ್ಗೆ ಕೊಟ್ಟರು ಅಷ್ಟೇ, ನಾನು ತುಂಬ ಕಸ್ಟಮೈಸ್ ಮಾಡೋಕ್ಕೆ ಹೋಗಲ್ಲ. ನಿಮಗೆ ಅನುಭವ ಇದೆಯಲ್ಲ, ಈ ಮೆಟೀರಿಯಲ್ ಇದೆ, ಈ ಮೆಟೀರಿಯಲ್ ನೀವೇನು ಬೆಸ್ಟ್ ಕೊಡ್ಬೋದು ನಂಗೆ ಔಟ್ಪುಟ್ಟು ಅದನ್ನ ಕೊಡಿ ಅಂತ ನಾನು ಯಾವತ್ತೂ ಎಲ್ಲ ವಿಷಯದಲ್ಲೂ ಹಾಗೆ ಬಿಡ್ತೀನಿ. ಇಂಟೀರಿಯರು ನನ್ನ ಮನೇಲಿ ಹಾಗೆ ಮಾಡಿಸ್ಕೊಂಡಿದ್ದು, ನಾನು ಒಂದು ಜಸ್ಟ್ ಐಡಿಯಾ ಕೊಡ್ತೀನಿ. ಬಟ್ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಖಂಡಿತ ಅವರು ಫಸ್ಟು ನಂಬಬೇಕು, ನಂಬಿ ಕೆಲಸ ನೋಡಿ ಆಮೇಲೆ ನಾವು ಕಾಲ್ ತೊಗೋಬೇಕೇ ಹೊರತು ತುಂಬ ಕಸ್ಟಮೈಸ್ ಮಾಡೋಕ್ಕೆ ಹೋದರೆ ಅವ್ರಿಗೂ ಮಾಡೋಕ್ಕೂ ಹಿಂಸೆ ಅನಿಸುತ್ತೆ. ಕೆಲಸಗಾರರಿಗೆ ತುಂಬ ತಲೆ ತಿಂದರೆ 100% ಅದು ಕೆಡುತ್ತೆ. ಅದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಕೂಡ. ನಮಗೂ ಅಷ್ಟೇ ಮೇಕಪ್ಪಲ್ಲಿ ಸಿಕ್ಕಾಬಟ್ಟೆ ಕಿರಿಕ್ ಮಾಡ್ತಾಯಿರ್ತಾರೆ ಕೆಲವೊಬ್ಬರು, ಫೈನಲಾಗಿ ಅದು 100% ಕೆಟ್ಟೇ ಹೋಗೋದು. ಆದರೆ ಅವ್ರು ನಮಗೆ ಬಿಟ್ಟರೆ, ಹಂಗಂತ ನಮಗೆ ಬೇಕು ಹೇಗೆ ಮಾಡ್ತೀವೋ ಅಂತಲ್ಲ, ಕೆಲವೊಂದು ಡಿಸಿಷನ್ನ ವರ್ಕರ್ಸಿಂದ ತೊಗೊಂಡ್ರೆ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಹಂಗಾಗಿ ನಾನು ಇಲ್ಲಿ ಅವ್ರಿಗೆ ಬಿಟ್ಟಿದ್ದೆ. ಬಟ್ ಫೈನಲ್ ಔಟ್ಪುಟ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿ ಬಂತು. ತುಂಬಾ ಖುಷಿಯಾಯಿತು ನನಗೆ. ಕೆಲವೊಂದು ಮಾಡಿಫಿಕೇಷನ್ನು ನಾನು ನಿಮಗೆ ಬಿಟ್ಟಿದ್ದೀನಿ ಸರ್ ಅಂತ ಹೇಳಿದಾಗ ಅವರು ಮುತುವರ್ಜಿಯಿಂದ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಚೆನ್ನಾಗಿ ಮಾಡಿಕೊಟ್ರು ನನಗೆ. ಹಾಗೆ ನಮ್ಮನೆ ಫ್ಲೋರಿಂಗ್ ಇರ್ಬೋದು, ವುಡ್ ವರ್ಕ್ಗಿರ್ಬೋದು, ಮತ್ತು ಎಲ್ಲ ಒಂದಕ್ಕೂ ಮ್ಯಾಚ್ ಆಗೋ ಥರ ಇರಬೇಕು. ಮತ್ತು ಗಲೀಜಾದರೂ ನನಗೆ ತುಂಬ ಎದ್ದು ಕಾಣೋ ಥರ ಇರಬಾರ್ದು. ಮಕ್ಕಳಿದ್ದಾರೆ, ಆಮೇಲೆ ಇನ್ನೊಂದು ಪುಟಾಣಿ ಏಜೆಂಟ್ ನಮ್ಮ ಮನೇಲಿ ಇನ್ನೊಂದು ಬೆಕ್ಕು ಮರಿ ಬೇರೆ ಬಂದಿದೆ. ಸೊ ಹಾಗಾಗಿ ನಾನು ಅದೆಲ್ಲದಕ್ಕೂ ಕಂಫರ್ಟಬಲ್ ಇರಬೇಕು. ಈವನ್ ಕ್ಲೀನಿಂಗಿಗೆ ಕೂಡ ನಾನು ಕಂಫರ್ಟಬಲ್ ಆಗಿರಬೇಕು ಅಂದಿದ್ದಕ್ಕೆ ಆ ಮೆಜರ್ಮೆಂಟಿಗೆ ತಕ್ಕಂಗೆ, ರಿಕ್ವೈರ್ಮೆಂಟಿಗೆ ತಕ್ಕಂಗೆ ತುಂಬ ಚೆನ್ನಾಗಿ ಮಾಡಿಕೊಟ್ರು. 100% ಇದು ಪ್ರಮೋಷನ್ ವೀಡಿಯೋ ಅಂತೂ ಖಂಡಿತ ಅಲ್ಲ. ಹಾಗೆ ನನ್ನ ಖುಷಿಯಿಂದ ನನ್ನ ಏನಂತಾರೆ, ನಾನು ಅದು ವಸ್ತುನ ತೊಗೊಂಡು ಅನುಭವಿಸಿ ಅದು ಫೀಲ್ ಮಾಡಿ ಹೇಳ್ತಿದ್ದೀನಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಲಾಸ್ಟಲ್ಲಿ ಅವ್ರ ಫುಲ್ ಡೀಟೇಲ್ಸ್ ಕೊಡ್ತೀನಿ, ನಿಮಗೂ ಇಷ್ಟ ಆದ ನೀವು ಕಾಂಟ್ಯಾಕ್ಟ್ ಮಾಡಿ. ಲಾಸ್ಟಲ್ಲಿ ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನೋಡಿ. ಹಾಗೆ ಅವರು ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ರು. ಆದರೆ ಇನ್ನೊಂದು ಏನಾಗಿತ್ತು ಅಂತಂದರೆ, ಆ ಟೇಬಲ್ ಮೇಲೆ ಆ ಡೈಮಂಡ್ಸ್ ಕಾಣಿಸ್ತಿದೆಯಲ್ಲ, ಆ ಡೈಮಂಡ್ಸು ಮಿಸ್ ಆಗೋಗಿತ್ತು. ಬಟ್ ನಾನು ಸ್ಪೆಸಿಫಿಕ್ಕಾಗಿ ಹೇಳಿದೆ, ನಂಗೆ ಅದೇ ಥರ ಡೈಮಂಡ್ಸ್ ಬೇಕು, ಕಾಂಬಿನೇಷನ್ ನೀವು ಸೆಲೆಕ್ಟ್ ಮಾಡಿ ಅಂತ. ನಾನು 2 ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಿಕೊಟ್ರೆ ಅವರು ಆಲ್ಟ್ರ್ ಮಾಡಿ ಆ ಟೇಬಲ್ ಕಲರು ಮತ್ತು ಆ ಪಿಲ್ಲೋ ಕಲರು ಮ್ಯಾಚ್ ಮಾಡಿ ಮಾಡಿಕೊಟ್ರು. ಅದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೇಗೆ ಕಾಣಿಸ್ತಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಆ ಡೈಮಂಡ್ ಮಿಸ್ ಆಗಿತ್ತಲ್ಲ, ಆವಾಗ ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು. ಸರ್ ನಾನು ನಿಮಗೆ ಬಿಟ್ಟಿದ್ದಕ್ಕೆ ಸರ್ ಏನು ಸರ್ ಹಿಂಗೆ ಮಾಡಿದ್ರಿ ಅಂತ. ಮೇಡಮ್ ನೀವು ಖಂಡಿತ ಬೇಜಾರು ಮಾಡ್ಕೋಬೇಡಿ, 100% ಅದು ರೀಪ್ಲೇಸ್ ಆದರೂ ಪರವಾಗಿಲ್ಲ, ನನಗೆ ಲಾಸ್ ಆದರೂ ಪರವಾಗಿಲ್ಲ, ನಾನು ಮಾಡಿಕೊಡ್ತೀನಿ, ನಿಮಗೆ ಹೇಗೆ ಬೇಕೋ ಹಾಗೇ ಥರ ಮಾಡಿಕೊಡ್ತೀನಿ ಅಂತ. ಮತ್ತೆ ಪಾಪ ಅವರು ಆ ಕ್ಲಾತನ್ನು ತರಿಸಿ ಮತ್ತೆ ಮಾಡಿಕೊಟ್ರು. ಆ ಒಂದು ಡೆಡಿಕೇಶನ್ ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ವರ್ಕಲ್ಲಿ ದುಡ್ಡು ಬರುತ್ತೆ ಹೋಗುತ್ತೆ, ಅದು ಸೆಕೆಂಡ್ರಿ. ಬಟ್ ಮೌತ್ ಆಫ್ ಅಡ್ವರ್ಟೈಸ್ಮೆಂಟ್ ಇರುತ್ತಲ್ಲ, ಅದೇ ನಮಗೆ ಫೈನಲ್ ಆಗಿ ವರ್ಕೌಟ್ ಆಗೋದು ಒಂದು ಬಿಸ್ನೆಸ್ಸಲ್ಲಿ. ಸೊ ಅವರು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಅದನ್ನು ಮತ್ತೆ ರೀಪ್ಲೇಸ್ ಮಾಡಿ ನನಗೆ ಆ ಡೈಮಂಡ್ಸ್ನ ಹಾಕ್ಕೊಟ್ರು. ಯಾಕಂದರೆ ಫುಲ್ ಪ್ಲೈನ್ ಆಗುತ್ತೆ, ಸ್ವಲ್ಪ ಹೈಲೈಟ್ ಆಗಿರಲಿ ಅಂತೇಳ್ಬಿಟ್ಟು ಅದನ್ನು ಹಾಕ್ಕೊಟ್ರು. ಹಾಗೆ ಇದೊಂದು ಪ್ಯಾಟರ್ನ್ ಸೋಫಾಗೆ ಎಡ್ರೆಸ್ಟ್ ಇರಲ್ಲ, ಆಲ್ಮೋಸ್ಟ್ ಆ ಕುಷನಲ್ಲೇ ಬಂದುಬಿಟ್ಟಿದೆ ಎಡ್ರೆಸ್ಟು, ಆ ಫೋಲ್ಡಬಲ್ ಥರ ಏನೂ ಇರೋಲ್ಲ. ಆ ಥರ ಏನಕ್ಕೆ ಮಾಡಿಸ್ಕೊಂಡೆ ನಾನು ಅಂತಂದರೆ, ಕಂಫರ್ಟಬಲ್ ಆಗಿರುತ್ತೆ, ನಿಜ ಕೂತ್ರೆ ಒಂಥರ ಫೀಲ್ ತುಂಬ ಚೆನ್ನಾಗಿದೆ ಆ ಫೀಲು. ಈವನ್ ನಮ್ಮ ಅಮ್ಮ ಇರ್ಬೋದು, ಮತ್ತು ನನ್ನ ಮಗ, ಈವನ್ ಅವನು ಕೂಡ ಸಿಕ್ಕಾಪಟ್ಟೆ ಹೈಟ್ ಇದ್ದಾನೆ. ಸೊ ಅವ್ರಿಗೆಲ್ಲ ಸ್ವಲ್ಪ ಉದ್ದ ಇರಬೇಕು. ಯಾಕಂದರೆ ಅಲ್ಲಿ ಇನ್ನೊಂದೇನಾಗುತ್ತೆ, ಸೋಫಾ ಹಾಕಿದಾಗ ಹಿಂದೆ ಹೊರ್ಕೊಂಡು ಕುತ್ಕೊಂಡಾಗ ಕೆಲವೊಂದು ಸರಿ ಗೋಡೆ ಎಲ್ಲ ಹಾಳಾಗೋವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಅದೆಲ್ಲ ಏನೂ ಆಗಲ್ಲ. ಫುಲ್ಲು ಹೈಟು ಮತ್ತು ವಿಡ್ತು ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಹಾಗೆ ಲೀವಿಂಗ್ ಆಲ್ ಮೆಷರ್ಮೆಂಟಿಗೆ ಕರೆಕ್ಟಾಗಿದೆ. ಇದು ಟೇಬಲ್ ಇರ್ಬೋದು, ಮತ್ತು 3 ಸೀಟೆಡ್ ಸೋಫಾ ಇರ್ಬೋದು, ಮತ್ತು ಒಂದು ಇದು ಕೊಟ್ಟಿದ್ದಾರೆ, ಅದು ಪ್ಲಫಿ ಅಂತಾರಂತೆ. ಅದು ಹೊಸ ಪದ ನನಗೆ ಗೊತ್ತೇ ಇರಲಿಲ್ಲ, ಅದನ್ನು ಪ್ಲಫಿ ಅಂತಾರೆ ಅಂತ ಅವರಿಂದ ತಿಳ್ಕೊಂಡೆ. ಹೀಗೆ ಕೆಲವೊಂದು ವಸ್ತು ತಗೋತಾ ಅದರಲ್ಲಿರೋ ಇನ್ಫಾರ್ಮೇಷನ್ಸು ಗೊತ್ತಾಗ್ತಾ ಹೋಗುತ್ತೆ. ನನ್ನ ಮಗಳು ಅದರಲ್ಲಿರೋ ಡೈಮಂಡನ್ನ ಕೀಳಕ್ಕೆ ನೋಡ್ತಾ ಇದ್ದಾಳೆ, ಸ್ಕೆಚ್ ಆಗ್ತಾ ಇದ್ದಾಳೆ. ಅವಳಿಗೂ ಅಷ್ಟೇ, ಬಿದ್ದರೆ ಎಲ್ಲೂ ಹೊಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಎಲ್ಲೂ ವುಡನ್ನು ಕೊಡಿಸಿಲ್ಲ. ಎಲ್ಲ ಕಡೆನೂ ಆ ಪಿಲ್ಲೋಸೇ ಇದೆ, ಅಂದರೆ ಸಾಫ್ಟಾಗಿದೆ, ಎಲ್ಲೂ ಹೊಡ್ಕೊಂಡ್ರು ಕುತ್ಕೊಂಡ್ರು ಏನೂ ಆಗೋದಿಲ್ಲ.
ಯಾವುದೇ ಒಂದು ವಸ್ತು ಆಗಲಿ ಅದು ನಮಗೆ ಅಂತಾರೆ ಕಂಫರ್ಟಬಲಾಗಿ ಸಿಕ್ಬಿಟ್ರೆ ಅದಕ್ಕೆ ನಾವು ಪ್ರೈಸ್ ಎಷ್ಟೇ ಕೊಟ್ರೂ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಇವತ್ತಾಯಿತು. ಹಾಗೆ ನನ್ನ ಮನೇಲಿರೋ ಪುಟಾಣಿ ಏಜೆಂಟ್ ಇನ್ನೊಂದು ಕೋಶಿಮರಿ ಇದೆಯಲ್ಲ, ಅದು ನನ್ನ ಮಗಳ ಜೊತೆ ಆ ಸೋಫಾಗೆ ಬಂದ ತಕ್ಷಣ ಅದ್ರೊಳಗೆ ತೂರೋದು, ಆಟ ಆಡೋದು, ಒಂಥರ ಕ್ಯೂಟಾಗಿ ಆಟ ಆಡ್ತಾಯಿತ್ತು. ಅದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಇನ್ನೊಂದೇನೆಂದರೆ ಅದಕ್ಕೆ ಹೋಗ್ಬಿಟ್ಟು ಅದು ನೈಲ್ಸ್ನ ಎಲ್ಲರೂ ಶಾರ್ಪ್ ಮಾಡ್ಕೋತಾ ಇದೆ, ಅದಕ್ಕೆ ಪರ್ಚ್ಕೊಳ್ಳೋದು. ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ, ಸೋಫಾ ಕವರ್ ಕೂಡ ತರಿಸ್ಕೊಂಡಿದ್ದೀನಿ. ಅದು ಬಂದುಬಿಡಲಿ, ಆಮೇಲೆ ಒಟ್ಟಿಗೆ ಬ್ಲಾಗ್ ಮಾಡೋಣ ಅಂತಲೇ ಸ್ವಲ್ಪ ಇದು ಡಿಲೇ ಆಯಿತು. ಇದು ನೋಡಿ ಫೈನಲ್ ಔಟ್ಪುಟ್ಟು. ನಮ್ಮ ಮನೆ ಕೋಶಿಮರಿನೂ ಜಿಗಾಡ್ತಿದೆ ಅದ್ರ ಮೇಲೆ. ಪುಟಾಣಿ ನಾಯಿ ಮರಿ, ಬೆಕ್ಕನ ಮರಿ ಇರುತ್ತಲ್ಲ, ಅದರ ಚಿನ್ನಾಟಗಳೆಲ್ಲ ತುಂಬ ಕ್ಯೂಟಾಗಿರುತ್ತೆ ನೋಡೋದಕ್ಕೆ. ಬಟ್ ಹಂಗೆ ಕೋಪ ಬರುತ್ತೆ, ಏನಿಟ್ರೂ ಮಕ್ಕಳ ಥರ ಎಲ್ಲನೂ ಹಾಳು ಮಾಡುತ್ತೆ. ಗಿಡ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಅದನ್ನು ಹೋಗಿ ಕಿತ್ತು ಹಾಳು ಮಾಡ್ತಾಯಿತ್ತು. ಸರಿ ಅಂದ್ಬಿಟ್ಟು ಒಂದು ಪ್ಲಾಸ್ಟಿಕ್ ಫ್ಲವರ್ನ ಮತ್ತೆ ಅಲ್ಲಿಟ್ಟೆ. ಹೇಗಿದೆ ನಮ್ಮ ಸೋಫಾ ಸೆಟ್? ನಮ್ಮ ಮನೆಗೆ ಮ್ಯಾಚ್ ಆಗ್ತಿದೆಯಾ? ನಾನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದೀನ? ಹೇಗೆ ಕಾಣಿಸ್ತಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಾನು ಮುಂಚೆನೇ ಹೇಳಿದೆ, ಇದು 100% ಪ್ರಮೋಷನಲ್ ವಿಡಿಯೋ ಅಲ್ಲ. ನನಗೆ ಅವ್ರ ಸರ್ವಿಸ್ ಇರ್ಬೋದು, ಅವ್ರ ಪ್ರಾಡಕ್ಟ್ ಆಗಿರ್ಬೋದು, ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಏನಾದರೂ ಸೋಫಾ ನೋಡ್ತಿದ್ರೆ, ರವಿ ಫರ್ನಿಚರ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕನಕಪುರ ಮೇನ್ ರೋಡಲ್ಲಿರೋ ಕೋಣಗುಂಟೆ ಕ್ರಾಸ್ ಹತ್ರ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. 2008ಇಂದ ಅವರು ಈ ವರ್ಕ್ನ ಸ್ಟಾರ್ಟ್ ಮಾಡಿರೋದಂತೆ. ತುಂಬ ಎಕ್ಸ್ಪೀರಿಯನ್ಸ್ ಪರ್ಸನ್ಸು, ತುಂಬ ಚೆನ್ನಾಗಿ ನಿಮಗೆ ಮಾಡಿಕೊಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಪ್ಲೇಲಿ ಹಾಕ್ತಿದ್ದೀನಿ. ನಿಮ್ಗೇನಾದರೂ ರಿಕ್ವೈರ್ಮೆಂಟ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾವು ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ಯಾವುದೇ ಒಂದು ವಸ್ತುನ ತೊಗೊಂಡಾಗ ಅದನ್ನು ಮೇಂಟೆನೆನ್ಸ್ ಅಂತ ಏನಿರುತ್ತಲ್ಲ, ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಷ್ಟು ಚೆನ್ನಾಗಿ ಅದನ್ನು ಇಟ್ಕೋತೀವಿ, ಜೋಪಾನ ಮಾಡ್ಕೋತೀವಿ, ಅದಷ್ಟು ದಿನ ಬರುತ್ತೆ. ಹಾಗಾಗಿ ನನ್ನ ಮನೇಲಿ ಮಗು ಇರೋದ್ರಿಂದ, ಆಮೇಲೆ ಮತ್ತು ನಾನು ಹೇಳಿದ್ನಲ್ಲ ನಮ್ಮ ಪುಟಾಣಿ ಏಜೆಂಟ್ ಇನ್ನೊಂದು ಬೆಕ್ಕು ಮರಿ ಇರೋದ್ರಿಂದ, ನನ್ನ ಮಕ್ಕಳಿರೋ ಮನೆ, ಮತ್ತು ಆಲ್ಮೋಸ್ಟ್ ನಾನು ಅಷ್ಟೊಂದೆಲ್ಲ ಮೇಂಟೈನ್ ಮಾಡೋಕ್ಕೆ ಹೋಗಲ್ಲ. ಎಲ್ಲದನ್ನು ಸ್ವಲ್ಪ ಆರಾಮಾಗಿ ಇರಬೇಕು. ನನಗೆ ಅಯ್ಯೋ ಗಲೀಜಾಗ್ಬಿಡುತ್ತೆ ಹಾಗೆ ಹೀಗೆ ಅಂತೆಲ್ಲ ಇದು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ, ಅದು ಎಕ್ಸ್ಪೆಷಲಿ ಮಕ್ಕಳಿದ್ದಾಗ. ಸೊ ಹಾಗಾಗಿ ನಾನು ವಾಟರ್ ಪ್ರೂಫು ಒಂದು ಸೋಫಾ ಕವರ್ನ ಇದರಲ್ಲಿ ನೋಡಿ ಇಟ್ಕೊಂಡಿದ್ದೆ. ವಾಟರ್ ಪ್ರೂಫ್ ನೋಡ್ತಿದ್ದೆ. ನನಗೆ ಎಕ್ಸ್ಪೆಷಲಿ ಮಗು ಇರೋದ್ರಿಂದ ಸೂಸು ಗೀಸು ಮಾಡಿಬಿಟ್ರೆ ಹಾಳಾಗಿಬಿಡುತ್ತೆ, ಮತ್ತು ಅದು ಕುಷನ್ ಆಗಿರೋದ್ರಿಂದ ಅದು ತುಂಬ ಕಷ್ಟ, ಮತ್ತು ಕ್ಲೀನ್ ಮಾಡೋದಾಗಲಿ ತೊಗೊಂಡೋಗಿ ಬಿಸಿಲಿಗೂ ಹಾಕೋಕ್ಕೂ ಆಗಲ್ಲ, ತುಂಬ ಹೆವಿ ಇರೋವಂಥದ್ದು ಸೋಫಾ ಅದು. ಸೊ ಹಂಗಾಗಿ ನಾನು ವಾಟರ್ ಪ್ರೂಫೇ ನೋಡ್ತಿದ್ದೆ. ನನಗೆ ಬೇಕಾಗಿದ್ದ ಕಲರ್ ಸಿಕ್ಕಿರಲಿಲ್ಲ, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ತರಿಸ್ಕೊಂಡೆ. ಲೇಟ್ ಆಯಿತು, ಹಾಗಾಗಿ 2 ಬ್ಲಾಗ್ನ ಒಟ್ಟಿಗೆ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ ಬ್ಲಾಗಿಗೆ. ನನಗೆ ಆ ಸೋಫಾ ಲುಕ್ಕು ಹಾಳಾಗಬಾರ್ದಾಗಿತ್ತು, ಮತ್ತು ಆ ಸೋಫಾಗೂ ಮ್ಯಾಚ್ ಆಗೋ ಥರ ನನಗೆ ಒಂದು ಕವರ್ ಬೇಕಾಗಿತ್ತು. ಸೊ ಹಂಗಾಗಿ ಆಲ್ಮೋಸ್ಟ್ ಇದರ ರೇಟ್ ಬಂದು 2200 ಸಮಥಿಂಗ್ ಏನೋ ಇದೆ. ನನಗೆ ಲಿಂಕನ್ನು, ಯಾವುದೋ ಎಕ್ಸ್ಟರ್ನಲ್ ಲಿಂಕ್ನ ಆ್ಯಡ್ ಮಾಡೋಕ್ಕಾಗ್ತಿಲ್ಲ ನನ್ನ ಪ್ರೊಫೈಲಲ್ಲಿ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ಈಗಷ್ಟೇ ಕಲಿತಾ ಇದ್ದೀನಿ. ನಿಮಗೇನಾದರೂ ಅದ್ರ ರಿಕ್ವೈರ್ಮೆಂಟ್ ಇದ್ದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ನಾವು ಅಮೆಝಾನಲ್ಲಾಗಲಿ ಏನಾದರೂ ಫೋಟೋದಲ್ಲಿ, ನಿಮ್ಗೆ ಗೊತ್ತಿರುತ್ತಲ್ವ, ಫೋಟೋದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ರೆ ಅದೇ ಥರ ಪ್ರಾಡಕ್ಟು ಡಿಸ್ಪ್ಲೇ ಆಗುತ್ತೆ ಆಟೋಮೆಟಿಕ್ಕಾಗಿ ಆ್ಯಪಲ್ಲಿ. ಅಷ್ಟು ದುಡ್ಡು ಕೊಟ್ಟು ತೊಗೊಂಡಾಗ ಆ ಸೋಫಾ ಲುಕ್ಕು ಹಾಳಾಗಬಾರ್ದು. ಮತ್ತು ಇದನ್ನು ನಾನು ತುಂಬ ಎಕ್ಸ್ಪೆನ್ಸಿವ್ 2200 ಬರೀ ಕವರ್ಗೆ ಅಂತಂದರೆ ಅದನ್ನು ವೇಸ್ಟ್ ಆಗಬಾರ್ದು. ಲುಕ್ಕಾಗೂ ಇರಬೇಕು, ಕಂಫರ್ಟಬಲಾಗೂ ಇರಬೇಕು, ಈವನ್ ವಾಟರ್ ಪ್ರೂಫ್ ಆಗಿರಬೇಕು, ಆ ಥರ ನೋಡ್ತಿದ್ದೆ. ಆ ಫ್ಲೋರಲ್ ಡಿಸೈನ್ಗೂ ಮತ್ತು ಅದು ನಾವೇನು ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡಿದ್ದೀವಲ್ಲ ಸೋಫಾಗೂ ಆ್ಯಕ್ಚುಲಿ ಮ್ಯಾಚ್ ಆಗ್ತಿದೆ. ಆಮೇಲೆ ಆ ಆರೆಂಜ್ ಕಲರು ಮತ್ತು ಅದು ಪಿಲ್ಲೋ ಕವರ್ ಇರ್ಬೋದು, ಅದನ್ನು ಮ್ಯಾಚ್ ಆಗ್ತಿದೆ. ನಮ್ಮ ಹಿಂದ್ಗಡೆ ಬ್ಯಾಕ್ಗ್ರೌಂಡಿಗೆ ಎಲ್ಲದಕ್ಕೂ ಮ್ಯಾಚ್ ಆಗ್ತಿದೆ. ಸೊ ಹಾಗಾಗಿ ನಾನು ಅದನ್ನು ಇರಲಿಲ್ಲ ಫಸ್ಟು ಸ್ಟಾರ್ಟಿಂಗ್ ಹುಡುಕ್ದಾಗ, ಅದು ಬರೋರ್ಗೂ ವೆಯ್ಟ್ ಮಾಡಿ ಅದೇ ಕಲರ್ನ ನಾನು ಚೂಸ್ ಮಾಡಿದೆ. ಬಟ್ ಪರ್ಫೆಕ್ಟಾಗಿ ಸೂಟ್ ಆಗ್ತಿದೆ. ಅಷ್ಟು ದುಡ್ಡು ಕೊಟ್ಟು ತರಿಸ್ಕೋತೀನಿ, ಏನಾಗುತ್ತೋ ಏನೋ ಅಂತ ತುಂಬ ಸ್ವಲ್ಪ ಆತಂಕ ಇತ್ತು. ಬಟ್ ಮಾಡಿಸ್ದಂಗಿತ್ತು. ಒಂದು ಚೂರು ಮೆಜರ್ಮೆಂಟು ಆಚೆ ಈಚೆ ಇರಲಿಲ್ಲ, ಕರೆಕ್ಟಾಗಿ ಎಕ್ಸಾಕ್ಟಾಗಿ 3 ಸೀಟೆಡ್ ಸೋಫಾಗೆ ಪರ್ಫೆಕ್ಟಾಗಿ ಆಗಿದೆ. ಆಮೇಲೆ ಅದು ಹ್ಯಾಂಡ್ ಇದಿತ್ತಲ್ಲ, ಹ್ಯಾಂಡ್ಗೂ ಕೂಡ ಕವರ್ ಕೊಟ್ಟಿದ್ದಾರೆ. ಹೆಂಗಿದೆ ಅಂದರೆ ಅದು ಸೋಫಾಗೆ ಮೆಜರ್ಮೆಂಟ್ ತೊಗೊಂಡು ಹೊಲಿಸಿದ್ದೀನಿ ಅನ್ನೋ ಥರ ಇದೆ. ಬೆಲ್ಟ್ ಕೂಡ ಕೊಟ್ಟಿದ್ರು, ಬೆಲ್ಟ್ ಹಾಕೋ ಅವಶ್ಯಕತೆನಿಲ್ಲ, ಅಷ್ಟು ಚೆನ್ನಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತಿತ್ತು. ಸ್ವಲ್ಪ ಜರುಗೋದು ಇಲ್ಲ. ಈ ಥರ ಏನಾದರೂ ಬೇರೆ ಕವರ್ಸ್ ಎಲ್ಲ ಹಾಕಿದ್ರೆ ಮೇಲ್ಗಡೆ ಎತ್ತಿದಾಗ ತುಳಿದಾಗ ಜರುಗುತ್ತೆ. ಇದು ಜರುಗೋದಿಲ್ಲ, ಅಲ್ಲಾಡೋದಿಲ್ಲ, ಹೆಂಗೆ ಹಾಕಿದ್ದೀವೋ ಹಂಗೆ ಇರುತ್ತೆ. ನನ್ನ ಮೇನ್ ಇಂಟೆನ್ಷನ್ ಇದ್ದಿದ್ದು ವಾಟರ್ ಪ್ರೂಫ್ ಇರಬೇಕು ಅಂತ. ಬಟ್ ಅದಕ್ಕೆ ಫಸ್ಟ್ ವಾಟರ್ ಹಾಕಿ ಚೆಕ್ ಮಾಡಿದೆ. ಬಟ್ ಅದು ವಾಟರ್ ಹಾಕಿದ್ರೆ ಈಸಿಯಾಗಿ ಜಾರೋಗ್ತಾ
ಹೋಗ್ತಿತ್ತು ಹೊರತು ಕೆಳಗಡೆ ಏನೂ ವೆಟ್ ಆಗ್ತಿರ್ಲಿಲ್ಲ. ಸ್ವಲ್ಪ ಸಮಾಧಾನ ಆಯ್ತು, ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತೇಳ್ಬಿಟ್ಟು. ಆ ಲುಕ್ ವೈಸ್ ಇರ್ಬೋದು, ಆ ಪರ್ಫೆಕ್ಷನ್ ಇರ್ಬೋದು, ಆ ಮ್ಯಾಚಿಂಗ್ ಇರ್ಬೋದು, ಎಲ್ಲ ಪರ್ಫೆಕ್ಟಾಗಿದೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಆಗಲೇ ಹೇಳ್ದಂಗೆ ದುಡ್ಡು ಕೊಟ್ರೂ ಅದಕ್ಕೆ ಕರೆಕ್ಟಾಗಿ ನಾವು ಪ್ರಾಡಕ್ಟ್ ತೊಗೊಂಡ್ರೆ ಸಿಕ್ಕರೆ ಒಂಥರ ಸಮಾಧಾನ. ಸೊ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಆ ಫ್ಲೋರಲ್ ಕಲರ್ಗೂ ಮತ್ತು ಆ ಸೋಫಾದು ಫ್ಯಾಬ್ರಿಕ್ಕಿಗೂ ಸಿಕ್ಕಾಪಟ್ಟೆ ಮ್ಯಾಚ್ ಆಗ್ತಿದೆ. ಹೆಂಗೆ ಕಾಣಿಸ್ತಿದೆ ನನಗೇನೋ ಇಷ್ಟ ಆಗ್ತಿದೆ. ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ. ಈಗ ನನ್ನ ಮಗಳನ್ನ ಆರಾಮಾಗಿ ಧಾರಾಳವಾಗಿ ಬಿಡ್ತೀನಿ ಆಟ ಆಡ್ಕೊ ಮಗಳೇ ಅಂತ ಹೇಳ್ಬಿಟ್ಟು. ಹಾಗೆ ಸೈಡಲ್ಲಿ ಪೋಚಸ್ ಇದೆ, ರಿಮೋಟು ಮತ್ತು ಫೋನ್ಗಳು ಏನಾದರೂ ಇಟ್ಕೊಳ್ಳೋದಕ್ಕೂ ಕೂಡ. ಸೊ ಟೋಟಲ್ ಆಗಿ ಫುಲ್ಲಿ ಸ್ಯಾಟಿಸ್ಫೈಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈಗ ನನ್ನ ಮಗಳನ್ನ ನನ್ನ ಮತ್ತು ಪುಟಾಣಿ ಏಜೆಂಟ್ ನಮ್ಮ ಬೆಕ್ಕುಮರಿನ ಎಲ್ಲರನ್ನೂ ಫ್ರೀಯಾಗಿ ಬಿಡ್ತೀನಿ, ಹೆಂಗಾದ್ರು ಸೋಫಾ ಮೇಲೆ ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ನನ್ನ ತಂಗ್ಳ ಪೆಟ್ಟಿಗೆ ಕ್ಲೀನಿಂಗ್ ಇರ್ಬೋದು, ಹಾಗೆ ನಮ್ಮ ಸೋಫಾ ಇರ್ಬೋದು, ಸೋಫಾ ಕಲರ್ ಆಗಿರ್ಬೋದು, ಇದೆಲ್ಲ ಇನ್ಫಾರ್ಮೇಷನ್ಸು ನಿಮ್ಗೇನಾದರೂ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಸಿ ಯು, ಬಾಯ್.